ಶುಕ್ರವಾರ ಮತ್ತು ಶನಿವಾರದಂದು ತಿಳಿಯದೆಯೂ ಈ ಒಂದು ತಪ್ಪನ್ನು ಮಾಡಬೇಡಿ. ಇಡೀ ಜೀವನವೇ ನಾಶವಾಗಬಹುದು. ನಿಮ್ಮ ಮನೆಯಲ್ಲಿ ಹಣದ ಕೊರತೆಯಿದೆ? ಹಾಗಾದರೆ ಈ ವಿಡಿಯೋ ನಿಮಗಾಗಿಯೇ. ಎಲ್ಲರಿಗೂ ನಮಸ್ಕಾರ. ನಮ್ಮ ಜ್ಯೋತಿಷ್ಯ ಶಾಸ್ತ್ರಗಳಲ್ಲಿ ಶುಕ್ರವಾರ ಮತ್ತು ಶನಿವಾರಕ್ಕೆ ತುಂಬಾ ವಿಶಿಷ್ಟತೆ ಇರುತ್ತದೆ. ಈ 2 ದಿನಗಳಲ್ಲಿ ತಿಳಿಯದೆಯೂ ಕೂಡ ಕೆಲವು ತಪ್ಪುಗಳನ್ನು ಅಸ್ಸಲು ಮಾಡಬಾರದು. ಆದರೆ ಈ 2 ದಿನಗಳಲ್ಲಿ ಕೆಲವು ನಿಯಮಗಳನ್ನು ಪಾಲಿಸಿದರೆ ಮಾತ್ರ ಇನ್ನು ನಿಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿ ತಾಂಡವವಾಡುತ್ತಾಳೆ. ಆದ್ದರಿಂದ ಶುಕ್ರವಾರ ಮತ್ತು ಶನಿವಾರದಂದು ಎಂತಹ ತಪ್ಪುಗಳನ್ನು ಮಾಡಬಾರದು, ಪಾಲಿಸಬೇಕಾದ ನಿಯಮಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲಿಗೆ ಈ ವಿಡಿಯೋಗೆ ಒಂದು ಲೈಕ್ ಒತ್ತಿ, ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ. ಶುಕ್ರವಾರ ಎಂದರೆ ಮಹಾಲಕ್ಷ್ಮೀ ದೇವಿಗೆ ತುಂಬಾ ಪ್ರೀತಿಪಾತ್ರವಾದ ದಿನ. ಆದ್ದರಿಂದ ಪ್ರತಿ ಶುಕ್ರವಾರದಂದು ಸ್ತ್ರೀಯರು ಮುಂಜಾನೆಯೇ ಎದ್ದು ಇಲ್ಲುಬಾಗಿಲು ಸ್ವಚ್ಛಗೊಳಿಸಿ, ಮನೆಯ ಮುಂದೆ ಅಕ್ಕಿಹಿಟ್ಟಿನಿಂದ ರಂಗೋಲಿ ಹಾಕಿ, ಮನೆಯ ಹೊಸ್ತಿಲಿಗೆ ಹಳದಿ ಹಚ್ಚಿ, ಕುಂಕುಮದ ಬೊಟ್ಟುಗಳನ್ನು ಇಟ್ಟುಕೊಳ್ಳಿ. ಪ್ರತಿ ಶುಕ್ರವಾರ ಮನೆಯ ಹೊಸ್ತಿಲಿಗೆ ಹಳದಿ ಹಚ್ಚಿ ಪೂಜಿಸಿದರೆ ನಿಮ್ಮ ಮನೆಗೆ ತಕ್ಷಣವೇ ಲಕ್ಷ್ಮೀದೇವಿ ಆಕರ್ಷಿತಳಾಗುತ್ತಾಳೆ. ಇನ್ನು ಶುಕ್ರವಾರ ಮಾಡುವ ದೀಪಾರಾಧನೆಗೆ ತುಂಬಾ ಶಕ್ತಿಯಿರುತ್ತದೆ. ಮಹಾಲಕ್ಷ್ಮೀ ಅಮ್ಮನವರಿಗೆ ಕೆಂಪು ಗುಲಾಬಿಗಳು ಅಥವಾ ಕಮಲದ ಹೂವುಗಳು ಎಂದರೆ ತುಂಬಾ ಇಷ್ಟವಂತೆ. ಆದ್ದರಿಂದ ಶುಕ್ರವಾರದ ದಿನ ದೀಪಾರಾಧನೆ ಮಾಡುವ ಮಹಿಳೆಯರು ಕೆಂಪು ಗುಲಾಬಿ ಹೂವುಗಳಿಂದ ಅಥವಾ ಕಮಲದ ಹೂವುಗಳಿಂದ ಲಕ್ಷ್ಮೀದೇವಿಯನ್ನು ಪೂಜಿಸಿದರೆ ನಿಮ್ಮ ಪೂಜೆಗಳಿಗೆ ಲಕ್ಷ್ಮೀ ಕಟಾಕ್ಷ ಉಂಟಾಗುತ್ತದೆ. ಪ್ರತಿ ಶುಕ್ರವಾರ ಹಸುವಿನ ತುಪ್ಪದಿಂದ ದೀಪಾರಾಧನೆ ಮಾಡಿದರೆ ತುಂಬಾ ಒಳ್ಳೆಯದು. ಹಸುವಿನ ತುಪ್ಪದಿಂದ 5 ಬತ್ತಿಗಳ ದೀಪವನ್ನು ಹಚ್ಚಿದರೆ ಅಷ್ಟೈಶ್ವರ್ಯಗಳು, ಸಿರಿ ಸಂಪತ್ತುಗಳು ಲಭಿಸುತ್ತವೆ. ಹಾಗೆಯೇ ಲಕ್ಷ್ಮೀದೇವಿಗೆ ನೈವೇದ್ಯವಾಗಿ ಹಾಲಿನಿಂದ ಮಾಡಿದ ಪರಮಾನ್ನ, ಪಾಯಸ್ ಅಥವಾ ಕಲ್ಲು ಸಕ್ಕರೆಯನ್ನು ನೈವೇದ್ಯವಾಗಿ ಸಮರ್ಪಿಸಿದರೆ ಲಕ್ಷ್ಮೀದೇವಿ ಎಂತೋ ಸಂತೋಷಪಟ್ಟು ಕೇಳಿದ ವರಗಳನ್ನು ತಕ್ಷಣವೇ ಪ್ರಸಾದಿಸುತ್ತಾಳೆ. ಶುಕ್ರವಾರ ಮನೆಯಲ್ಲಿ ಪೂಜೆ ಪೂರ್ಣಗೊಂಡ ನಂತರ ಇಡೀ ಮನೆಗೆ ಸಾಂಬ್ರಾಣಿ ಧೂಪ ಹಾಕಿ, ಅದರಲ್ಲಿ ಸ್ವಲ್ಪ ಪಚ್ಚೆ ಕರ್ಪೂರ, ಏಲಕ್ಕಿ ಹಾಕಿ ಧೂಪವನ್ನು ಕೊಡಿ. ಈ ಧೂಪದಿಂದ ಬರುವ ಸುವಾಸನೆಗೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿ ಸ್ಥಿರವಾಗಿ ಇರುತ್ತಾಳೆ. ಹಾಗೆಯೇ ಶುಕ್ರವಾರದಂದು ನಿಮ್ಮ ಅಡುಗೆ ಮನೆಗೆ ಹೊಸ ಕಲ್ಲುಪ್ಪಿನ ಪ್ಯಾಕೆಟ್ ಕೊಂಡು ತಂದರೆ ಇನ್ನು ನಿಮ್ಮ ಮನೆ ಧನಧಾನ್ಯಗಳಿಂದ ಅಕ್ಷಯ ಪಾತ್ರೆಯಂತೆ ಬದಲಾಗಿ ಹೋಗುತ್ತದೆ. ಶುಕ್ರವಾರ ತಿಳಿಯದೆಯೂ ಕೂಡ ಪೂಜಾ ಸಾಮಗ್ರಿ, ದೇವರ ವಿಗ್ರಹಗಳು ಅಥವಾ ದೇವರ ಭಾವಚಿತ್ರಗಳನ್ನು ಕೊಳ್ಳಬಾರದು. ಹಾಗೆಯೇ ಶುಕ್ರವಾರದಂದು ಸಕ್ಕರೆಯನ್ನು ಕೊಳ್ಳಬಾರದು. ಶುಕ್ರವಾರ ಕಸಪೊರಕೆಯನ್ನು ಕೂಡ ಕೊಳ್ಳಬಾರದು. ಇದರಿಂದ ನಿಮ್ಮ ಮನೆಯಲ್ಲಿ ಅನಗತ್ಯ ಖರ್ಚುಗಳು ಹೆಚ್ಚಾಗುತ್ತವೆ. ಹಾಗೆಯೇ ಪಾದರಕ್ಷೆಗಳನ್ನು ಕೂಡ ಶುಕ್ರವಾರ ಕೊಳ್ಳಬಾರದು. ಇಲ್ಲದಿದ್ದರೆ ಬೇಗನೆ ಕೀಲು ನೋವುಗಳು ಬರುವ ಸಾಧ್ಯತೆ ಇರುತ್ತದೆ. ಹಾಗೆಯೇ ಕಬ್ಬಿಣದ ವಸ್ತುಗಳು, ಕತ್ತರಿಗಳು, ಚಾಕುಗಳು ಇಂತಹ ವಸ್ತುಗಳನ್ನು ಕೂಡ ಕೊಳ್ಳಬಾರದು. ಹಾಗೆಯೇ ಶುಕ್ರವಾರದ ದಿನ ನಿಂಬೆಹಣ್ಣುಗಳು ಮತ್ತು ಹುಣಿಸೆಹಣ್ಣನ್ನು ಕೂಡ ಕೊಳ್ಳಬಾರದು. ಆದರೆ ಶುಕ್ರವಾರದ ದಿನ ಅಕ್ಕಿ ಕೊಂಡರೆ ತುಂಬಾ ಒಳ್ಳೆಯದು. ನಿಮ್ಮ ಮನೆಯಲ್ಲಿ ಧನಧಾನ್ಯಗಳಿಗೆ ಕೊರತೆ ಇಲ್ಲದಂತೆ ಇರುತ್ತದೆ. ಹಾಗೆಯೇ ಲಕ್ಷ್ಮೀ ಸ್ವರೂಪವಾದ ಬಂಗಾರ ಮತ್ತು ಬೆಳ್ಳಿಯ ವಸ್ತುಗಳನ್ನು ಶುಕ್ರವಾರ ಖರೀದಿ ಮಾಡಿದರೆ ತುಂಬಾ ಒಳ್ಳೆಯದು. ಹಾಗೆಯೇ ಪೂಜೆಗೆ ಬಳಸುವ ಹಳದಿ ಕುಂಕುಮಗಳನ್ನು ಕೂಡ ಶುಕ್ರವಾರ ಖರೀದಿ ಮಾಡಿದರೆ ಮಹಿಳೆಯರಿಗೆ ದೀರ್ಘ ಸುಮಂಗಲಿ ಯೋಗ ಸಿದ್ಧಿಸುತ್ತದೆ. ಹಾಗೆಯೇ ಕನ್ನಡಿಗಳು, ಗಾಜಿನ ವಸ್ತುಗಳನ್ನು ಕೂಡ ಶುಕ್ರವಾರ ಕೊಳ್ಳಬಾರದು. ಇವುಗಳಿಂದ ನಿಮ್ಮ ಮನೆಯಲ್ಲಿ ಕಷ್ಟಗಳು ಪ್ರಾರಂಭವಾಗುತ್ತವೆ. ಹಾಗೆಯೇ ಚರ್ಮದಿಂದ ಮಾಡಿದ ಬೆಲ್ಟ್ಗಳು, ಪರ್ಸ್ಗಳು, ಸೋಫಾ ಸೆಟ್ಗಳನ್ನು ಕೂಡ ಶುಕ್ರವಾರ ಕೊಳ್ಳಬಾರದು. ಲಕ್ಷ್ಮೀದೇವಿಗೆ ಕಪ್ಪು ಬಣ್ಣ ಎಂದರೆ ಅಸಲು ಇಷ್ಟ ಇರುವುದಿಲ್ಲ. ಆದ್ದರಿಂದ ಶುಕ್ರವಾರ ಕಪ್ಪು ಬಣ್ಣದ ವಸ್ತ್ರಗಳನ್ನು ಧರಿಸುವುದು ಅಥವಾ ಕಪ್ಪು ಬಣ್ಣದ ವಸ್ತ್ರಗಳನ್ನು ಕೊಳ್ಳುವುದನ್ನು ಅಸ್ಸಲು ಮಾಡಬೇಡಿ. ಹಾಗೆಯೇ ಶುಕ್ರವಾರದಂದು ಎಲೆಕ್ಟ್ರಿಕ್ ವಸ್ತುಗಳನ್ನು ಕೂಡ ಕೊಳ್ಳಬಾರದು. ಇಲ್ಲದಿದ್ದರೆ ಅವು ಬೇಗನೆ ಹಾಳಾಗಿ ರಿಪೇರಿ ಬರುವ ಸಾಧ್ಯತೆ ಇರುತ್ತದೆ. ಶುಕ್ರವಾರ ತಿಳಿಯದೆಯೂ ಕೂಡ ಹಣವನ್ನು ಸಾಲವಾಗಿ ಕೊಡಬಾರದು. ಹಾಗೆಯೇ ಸಾಲವನ್ನು ತೆಗೆದುಕೊಳ್ಳಬಾರದು. ಶುಕ್ರವಾರದ ದಿನ ಯಾರನ್ನೂ ಬಾಯಿಗೆ ಬಂದಂತೆ ಬೈಯಬಾರದು. ಮುಖ್ಯವಾಗಿ ಶನಿ, ದರಿದ್ರದಂತಹ ಅಮಂಗಳಕರವಾದ ಪದಗಳನ್ನು ಅಸ್ಸಲು ಮಾತನಾಡಬಾರದು. ಇನ್ನೂ ಶುಕ್ರವಾರ ಎಂತಹ ಪರಿಸ್ಥಿತಿಯಲ್ಲೂ ಮನೆಗೆ ಬೀಗ ಹಾಕಿ ಕುಟುಂಬದವರೆಲ್ಲರೂ ಹೊರಗಡೆ ಹೋಗಬಾರದು. ಕನಿಷ್ಠ ಒಬ್ಬರಾದರೂ ಸರಿ ಮನೆಯಲ್ಲಿ ಇರಬೇಕು. ಹಾಗೆಯೇ ಶುಕ್ರವಾರದ ದಿನ ಮನೆಯಲ್ಲಿ ಜಗಳ ಹೊಡೆಯುವುದು, ಪೂಜೆ ಕೋಣೆಯನ್ನು ಸ್ವಚ್ಛಗೊಳಿಸುವುದು, ಮಹಿಳೆಯರು ತಲೆಸ್ನಾನ ಮಾಡುವುದು, ಇಂತಹ ಕೆಲಸಗಳನ್ನು ಅಸ್ಸಲು ಮಾಡಬೇಡಿ. ಹಾಗೆಯೇ ಶುಕ್ರವಾರ ತಿಳಿಯದೆಯೂ ಕೂಡ ಕೂದಲು ಕತ್ತರಿಸುವುದು, ಉಗುರು ಕತ್ತರಿಸುವುದನ್ನು ಮಾಡಬಾರದು.
ಇದರಿಂದ ನಿಮ್ಮ ಮನೆಯಲ್ಲಿ ದರಿದ್ರ ದೇವತೆ ಮನೆಮಾಡಿಕೊಂಡು ಕುಳಿತುಕೊಳ್ಳುತ್ತಾಳೆ. ನಿಮಗೆ ಏನೇ ಕಷ್ಟ ಬಂದರೂ ಸರಿ, ಶುಕ್ರವಾರದ ದಿನ ಮನೆಯಲ್ಲಿ ಅಳಬಾರದು. ಮುಖ್ಯವಾಗಿ ಶುಕ್ರವಾರ ಮಹಿಳೆಯರು ಅತ್ತರೆ ಲಕ್ಷ್ಮೀದೇವಿ ನಿಮ್ಮ ಮನೆಯಿಂದ ಶಾಶ್ವತವಾಗಿ ಹೊರಟು ಹೋಗುತ್ತಾಳೆ. ಇನ್ನು ಶುಕ್ರವಾರದ ದಿನ ಹುಳಿಯಾಗಿರುವ ಆಹಾರವನ್ನು ತಿನ್ನಬಾರದು. ಶುಕ್ರವಾರದಂದು ನಿಮ್ಮ ಮನೆಯ ಮುಂದೆ ಬರುವ ಯಾಚಕರನ್ನು ಬರಿಗೈಲಿ ಕಳುಹಿಸಬಾರದು. ಕನಿಷ್ಠ ಗುಪ್ಪೆಯಷ್ಟು ಅಕ್ಕಿಯನ್ನಾದರೂ ದಾನವಾಗಿ ನೀಡಬೇಕು. ಇಲ್ಲದಿದ್ದರೆ ನಿಮ್ಮ ಮನೆಯಲ್ಲಿರುವ ಲಕ್ಷ್ಮೀದೇವಿ ಹೊರಟು ಹೋಗುತ್ತಾಳೆ. ಪ್ರತಿ ಶುಕ್ರವಾರ ಸಾಯಂಕಾಲ 6 ಗಂಟೆಗೆ ನಿಮ್ಮ ಮನೆಯ ಮುಖ್ಯದ್ವಾರದ ಹೊರಗೆ 2 ತುಪ್ಪದ ದೀಪಗಳನ್ನು ಹಚ್ಚಿದರೆ ಮಹಾಲಕ್ಷ್ಮೀ ದೇವಿ ನಿಮ್ಮ ಮನೆಯನ್ನು ಬಿಟ್ಟು ಹೋಗುವುದಿಲ್ಲ. ತಕ್ಷಣವೇ ನಿಮ್ಮ ಮನೆಗೆ ಹೆಜ್ಜೆ ಇಡುತ್ತಾಳೆ. ಗೋಮಾತೆಗೆ ಆಹಾರ ತಿನ್ನಿಸಿದರೆ ತುಂಬಾ ಒಳ್ಳೆಯದು. ಅದರಲ್ಲೂ ಶುಕ್ರವಾರದ ದಿನ ಹಸುವಿಗೆ 3 ಬಾಳೆಹಣ್ಣುಗಳನ್ನು ತಿನ್ನಿಸಿ ಪ್ರದಕ್ಷಿಣೆಗಳನ್ನು ಮಾಡಿದರೆ ಮುಕ್ಕೋಟಿ ದೇವತೆಗಳ ಆಶೀರ್ವಾದವೆಲ್ಲವೂ ಒಂದೇ ಬಾರಿಗೆ ಲಭಿಸುತ್ತದೆ. ಶುಕ್ರವಾರದ ದಿನ ನಿಮ್ಮ ಮನೆಗೆ ಯಾರಾದರೂ ಮುತ್ತೈದೆಯರು ಬಂದರೆ ಮನೆಗೆ ಬಂದ ಮುತ್ತೈದೆಯರಿಗೆ ಹಳದಿ ಕುಂಕುಮ ನೀಡಿದರೆ ನಿಮ್ಮ ಸೌಭಾಗ್ಯ ವೃದ್ಧಿಯಾಗುತ್ತದೆ. ನಿಮ್ಮ ಮನೆಯಲ್ಲಿ ಅನಗತ್ಯ ಖರ್ಚುಗಳು ಹೆಚ್ಚಾಗುತ್ತಿದ್ದರೆ, ಸಾಲದ ಬಾಧೆಗಳು ಹೆಚ್ಚಾಗುತ್ತಿದ್ದರೆ, ಶುಕ್ರವಾರದ ದಿನ ನಿಮ್ಮ ಪೂಜೆ ಕೋಣೆಯಲ್ಲಿ 2 ಏಲಕ್ಕಿಗಳನ್ನು ಇಟ್ಟು ಅವುಗಳನ್ನು ನಿಮ್ಮ ಪರ್ಸ್ನಲ್ಲಿ ಅಥವಾ ನಿಮ್ಮ ಬೀರುವಿನಲ್ಲಿ ಇಟ್ಟುಕೊಂಡರೆ ಅನಾವಶ್ಯಕ ಖರ್ಚುಗಳು ಕಡಿಮೆಯಾಗಿ ಮನೆಯ ಆದಾಯ ಚೆನ್ನಾಗಿ ಹೆಚ್ಚಾಗುತ್ತದೆ. ಇನ್ನು ಶನಿವಾರ ತಲೆಸ್ನಾನ ಮಾಡಿದರೆ ಐಶ್ವರ್ಯ ಕೂಡಿ ಬರುತ್ತದೆ. ಮುಖ್ಯವಾಗಿ ಶರೀರಕ್ಕೆ ಎಳ್ಳೆಣ್ಣೆ ಹಚ್ಚಿಕೊಂಡು ತಲೆಸ್ನಾನ ಮಾಡಿದರೆ ಇನ್ನೂ ಒಳ್ಳೆಯದು. ಶನಿವಾರದ ದಿನ ನೀಲಿ ಬಣ್ಣದ ವಸ್ತ್ರಗಳನ್ನು ಧರಿಸಿದರೆ ನಿಮ್ಮ ಜಾತಕದಲ್ಲಿ ಅದೃಷ್ಟ ಹೆಚ್ಚಾಗುತ್ತದೆ. ಹಾಗೆಯೇ ಪ್ರತಿ ಶನಿವಾರ ಪೂಜೆ ಕೋಣೆಯನ್ನು ಸ್ವಚ್ಛಗೊಳಿಸಿಕೊಳ್ಳಬೇಕು. ಪ್ರತಿ ಶುಕ್ರವಾರ ಕನಕಧಾರ ಸ್ತೋತ್ರ ಅಥವಾ ಮಹಾಲಕ್ಷ್ಮಿ ಅಷ್ಟಕಂ ಪಠಿಸುವುದು ಅಥವಾ ಆಡಿಯೋವನ್ನು ಕೇಳುವುದರಿಂದ ನಿಮ್ಮ ಇಡೀ ಮನೆ ದೈವಶಕ್ತಿಗಳಿಂದ ತುಂಬಿಹೋಗುತ್ತದೆ. ಇನ್ನು ಶನಿವಾರದ ದಿನ ತಪ್ಪದೇ ವೆಂಕಟೇಶ್ವರ ಸ್ವಾಮಿಯನ್ನು, ಆಂಜನೇಯ ಸ್ವಾಮಿಯನ್ನು ಮತ್ತು ಶನೀಶ್ವರನನ್ನು ಪೂಜಿಸಬೇಕು. ಇನ್ನು ಶನಿವಾರ ಎಂತಹ ಪರಿಸ್ಥಿತಿಯಲ್ಲೂ ಅಡುಗೆ ಎಣ್ಣೆ ಅಥವಾ ಎಳ್ಳೆಣ್ಣೆಯನ್ನು ಅಸ್ಸಲು ಕೊಳ್ಳಬಾರದು. ಶನಿವಾರದ ದಿನ ಎಣ್ಣೆ ಕೊಂಡ್ರೆ ಸಾಲದ ಬಾಧೆಗಳು ಹೆಚ್ಚಾಗುತ್ತವೆ, ಶನಿ ಪೀಡೆಗಳು ಹೆಚ್ಚಾಗುತ್ತವೆ ಎಂಬ ನಂಬಿಕೆ ಇದೆ. ಹಾಗೆಯೇ ಶನಿವಾರದ ದಿನ ಬದನೆಕಾಯಿ, ದಂಟು ಕೀರೆಸೊಪ್ಪು ಮತ್ತು ಉದ್ದಿನಬೇಳೆಯನ್ನು ಅಸ್ಸಲು ಕೊಳ್ಳಬಾರದು. ಹಾಗೆಯೇ ಶನಿವಾರದಂದು ಉಪ್ಪಿನಕಾಯಿಗಳನ್ನು ಕೂಡ ಕೊಳ್ಳಬಾರದು. ಹಾಗೆಯೇ ಶನಿವಾರ ಉಪ್ಪನ್ನು ಕೊಳ್ಳಬಾರದು. ಇದರಿಂದ ಸಾಲದ ಸುಳಿಗೆ ಸಿಲುಕಿ ತೀವ್ರವಾದ ಆರ್ಥಿಕ ನಷ್ಟ ಉಂಟಾಗುತ್ತದೆ. ಹಾಗೆಯೇ ಶನಿವಾರ ಕಪ್ಪು ಎಳ್ಳು ಮತ್ತು ಮೆಣಸಿನಕಾಯಿಗಳನ್ನು ಕೂಡ ಕೊಳ್ಳಬಾರದು. ವಿಶೇಷವಾಗಿ ಪ್ರತಿ ಶುಕ್ರವಾರದಂದು 7 ಬತ್ತಿಗಳಿಂದ ಹಿಟ್ಟಿನ ದೀಪವನ್ನು ಹಚ್ಚಿ ವೆಂಕಟೇಶ್ವರ ಸ್ವಾಮಿಯನ್ನು ಪೂಜಿಸಿದರೆ 7 ಜನ್ಮಗಳ ಪಾಪಗಳೆಲ್ಲವೂ ತೊಲಗಿ ಹೋಗಿ ವೆಂಕಟೇಶ್ವರ ಸ್ವಾಮಿಯ ಅನುಗ್ರಹ ಸುಲಭವಾಗಿ ಲಭಿಸುತ್ತದೆ. ಶನಿವಾರ ವೆಂಕಟೇಶ್ವರ ಸ್ವಾಮಿಯನ್ನು ಪೂಜಿಸುವವರು ಸ್ವಾಮಿಯವರಿಗೆ ತುಳಸಿ ಮಾಲೆ ಹಾಕಿ ದೀಪಾರಾಧನೆ ಮಾಡಿದರೆ ನಿಮ್ಮ ಮನೆಯಲ್ಲಿ ಧನ ಪ್ರವಾಹ ಹೆಚ್ಚಾಗಿ ಆರ್ಥಿಕ ಇಕ್ಕಟ್ಟುಗಳೆಲ್ಲವೂ ತೊಲಗಿ ಹೋಗುತ್ತವೆ. ಹಾಗೆಯೇ ಪ್ರತಿ ಶನಿವಾರದಂದು ವೆಂಕಟೇಶ್ವರ ಸ್ವಾಮಿಯ ಮುಖಚಿತ್ರಕ್ಕೆ ಪಚ್ಚೆ ಕರ್ಪೂರದಿಂದ ತಿಲಕವನ್ನು ಇಟ್ಟು ದೀಪಾರಾಧನೆ ಮಾಡಿದರೆ ಆ ವೆಂಕಣ್ಣ ಎಂತೋ ಸಂತೋಷಪಟ್ಟು ಕೇಳಿದ ಕೋರಿಕೆಗಳನ್ನೆಲ್ಲ ತಕ್ಷಣವೇ ನೆರವೇರಿಸುತ್ತಾನೆ. ಶನಿವಾರದ ದಿನ ಹಿಟ್ಟಿನ ದೀಪಗಳನ್ನು ಹಚ್ಚಿ ವೆಂಕಟೇಶ್ವರ ಸ್ವಾಮಿಯನ್ನು ಪೂಜಿಸಿದರೆ ನಿಮ್ಮ ಕುಟುಂಬದಲ್ಲಿರುವ ಕಷ್ಟಗಳೆಲ್ಲವೂ ತಕ್ಷಣವೇ ತೀರಿಹೋಗುತ್ತವೆ. ಪ್ರತಿ ಶನಿವಾರ ಮುಂಜಾನೆ ಪೂಜೆ ಮಾಡುವಾಗ ಓಂ ನಮೋ ವೆಂಕಟೇಶಾಯ ಎಂದು 108 ಬಾರಿ ಜಪಿಸಿದರೆ ನಿಮ್ಮ ಪೂಜೆಗೆ ದುಪ್ಪಟ್ಟು ಪುಣ್ಯಫಲ ಲಭಿಸುತ್ತದೆ. ಶನಿವಾರದ ದಿನ ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆಗಳನ್ನು ಮಾಡಿದರೆ ತುಂಬಾ ಒಳ್ಳೆಯದು. ಅಶ್ವತ್ಥ ಮರದ ಬುಡದಲ್ಲಿ ಸ್ವಲ್ಪ ಹಾಲು ಬೆರೆಸಿದ ನೀರನ್ನು ಹೊಯ್ದು ಅಶ್ವತ್ಥ ಮರಕ್ಕೆ 7 ಪ್ರದಕ್ಷಿಣೆಗಳನ್ನು ಮಾಡಿದರೆ ನಿಮ್ಮ ಜಾತಕದಲ್ಲಿರುವ ದೋಷಗಳೆಲ್ಲವೂ ತೊಲಗಿ ಹೋಗಿ ಇನ್ನು ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ. ಪ್ರತಿ ಶನಿವಾರ ತಪ್ಪದೇ ಮನೆಯನ್ನು ಸ್ವಚ್ಛಗೊಳಿಸಿಕೊಳ್ಳಿ. ಮನೆಯನ್ನು ಸ್ವಚ್ಛಗೊಳಿಸುವ ನೀರಿನಲ್ಲಿ ಕಲ್ಲುಪ್ಪು ಹಳದಿ ಬೆರೆಸಿ ಮನೆಯನ್ನು ಸ್ವಚ್ಛಗೊಳಿಸಿದರೆ ನಿಮ್ಮ ಮನೆಯಲ್ಲಿರುವ ದುಷ್ಟಶಕ್ತಿಗಳೆಲ್ಲವೂ ಹೊರಟು ಹೋಗುತ್ತವೆ. ಶನಿವಾರದ ದಿನ ನಿಮಗೆ ಕಪ್ಪು ಇರುವೆಗಳು ಕಂಡುಬಂದರೆ ಅವುಗಳಿಗೆ ಆಹಾರವಾಗಿ ಸಕ್ಕರೆ ಅಥವಾ ಅಕ್ಕಿ ಹಿಟ್ಟನ್ನು ಹಾಕಿ. ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆಗಳೆಲ್ಲವೂ ತಕ್ಷಣವೇ ನೆರವೇರುತ್ತವೆ. ಹಾಗೆಯೇ ಶನಿವಾರದಂದು ಕಪ್ಪು ಕಾಗೆಗೆ ಆಹಾರವಿಟ್ಟರೆ ಪಿತೃ ದೋಷಗಳು ತೊಲಗಿ ಹೋಗಿ ತರತರದ ತೀರದ ಐಶ್ವರ್ಯ ಪ್ರಾಪ್ತಿಯುಂಟಾಗುತ್ತದೆ. ಹಾಗೆಯೇ ಪ್ರತಿ ಶನಿವಾರ ತಪ್ಪದೇ ಬೀದಿ ನಾಯಿಗಳಿಗೆ ಆಹಾರವಾಗಿ ರೊಟ್ಟಿಗಳನ್ನು ಹಾಕಿ
ಇನ್ನು ಶನಿವಾರದ ದಿನ ಉಪವಾಸವಿದ್ದರೆ ತುಂಬಾ ಒಳ್ಳೆಯದು. ಯಾರ್ ಅನಾರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದಾರೋ ಅಂತವರು ಪ್ರತಿ ಶನಿವಾರ ಹನುಮಾನ್ ಚಾಲೀಸಾವನ್ನು ಪಠಿಸಿ ಅನಾರೋಗ್ಯ ಸಮಸ್ಯೆಗಳು ತೊಲಗಿ ನಿಮ್ಮ ಆಯುಸ್ಸು ಹೆಚ್ಚಾಗುತ್ತದೆ. ಶನಿವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಎಲೆಪೂಜೆಯನ್ನು ಮಾಡಿಸಿದರೆ ಆರ್ಥಿಕ ಇಕ್ಕಟ್ಟುಗಳೆಲ್ಲವೂ ತಕ್ಷಣವೇ ತೊಲಗಿ ಹೋಗುತ್ತವೆ. ವಿಪರೀತವಾದ ದೃಷ್ಟಿ ದೋಷದಿಂದ ನರದೃಷ್ಟಿ ಬಳಲುವವರು ಪ್ರತಿ ಶನಿವಾರ ಉಪ್ಪು ಮೆಣಸಿನಕಾಯಿಗಳಿಂದ ದೃಷ್ಟಿ ತೆಗೆದುಕೊಳ್ಳಿ. ಎಂತಹ ತೀವ್ರವಾದ ನರದೃಷ್ಟಿ ಇದ್ದರೂ ತಕ್ಷಣವೇ ತೊಲಗಿ ಹೋಗುತ್ತದೆ. ಈ ರೀತಿಯಾಗಿ ಪ್ರತಿ ಶುಕ್ರವಾರ ಮತ್ತು ಶನಿವಾರದಂದು ಇಂತಹ ಸಣ್ಣ ಸಣ್ಣ ನಿಯಮಗಳನ್ನು ಪಾಲಿಸಿ ಲಕ್ಷ್ಮೀನಾರಾಯಣರ ಅನುಗ್ರಹವನ್ನು ಪಡೆಯಿರಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೈ ಶ್ರೀರಾಮ್.